ಆಗ್ತದೆ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರು ಭಾಗದ ಕೆಲವು ಎಲ್ಲ ಮುಖಂಡರು ನಮ್ಮ ಟೀಕಾ ಬಾಬು ಪ್ರಯತ್ನ ಪಟ್ಟರು. ಇವತ್ತು ಅವರು ಅದಾಗಲ್ಲ ಅಂತೇಳಿ ಇವತ್ತು ಕುಮಾರಣ್ಣವರ ನಾಯಕತ್ವ ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಪಿ ಬಂದು ಕುಮಾರಣ್ಣವರ ಸಮ್ಮುಖದಲ್ಲಿ ಜೆಡಿಎಸ್ ಕಿರೀಟರು ಆಮೇಲೆ ಹಾಕೊಳ್ಳೋರಿ ಸಭೆಯನ್ನು ಕರೆದಿರ್ತಕ್ಕಂಥದ್ದು ಪಕ್ಷದ ಸಂಘಟನೆಗೆ ಈಗಾಗಲೇ ನಾವು ಏನು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಅದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಏನೋ ಒಂದು ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮವನ್ನ ಬರುವ ತಿಂಗಳು ನಾವೇನು ಪ್ರಾರಂಭ ಮಾಡಬೇಕು ಇದ್ದೇವೆ. ಅದೆಲ್ಲದರ ರೂಪರೇಷೆಗಳಿಗೆ ಸಿದ್ಧ ಆಗ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಇವತ್ತು ಪಕ್ಷದ ಕಚೇರಿಯಲ್ಲಿ ಇವರು ಪ್ರಮುಖವಾದ ಮಹತ್ತರವಾದಂಥ ಸಭೆಯನ್ನು ಕರೆದಿದ್ದೇವೆ. ಈಗಾಗಲೇ ಜನತಾ ಜಲಧಾರೆಯ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರು ಉತ್ಸಾಹದಲ್ಲಿ ಜನತೆಯ ಒಂದು ವಿಶ್ವಾಸ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ 15 ಜನತಾ ಮಿತ್ರ ವಾಹನಗಳು, ಅದರ ಜೊತೆಯಲ್ಲಿ 15 LED ಜೋಡಿಸಿರ್ತಕ್ಕಂಥ ವಾಹನಗಳು ನಗರದ ಪ್ರತಿಯೊಂದು ರಸ್ತೆಯಲ್ಲಿ ಪ್ರತಿಯೊಂದು ಮನೆಗೆ ನಮ್ಮ ಕಾರ್ಯಕರ್ತರು ತಲುಪಿ ಪ್ರತಿಯೊಂದು ಮನೆಗಳ ನಾಗರಿಕರ ಸಂಪರ್ಕದಲ್ಲಿ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು ಮತ್ತು ಬೆಂಗಳೂರು ನಗರ ಯಾವ ರೀತಿ ಹಂತ ಹಂತವಾಗಿ ಬೆಳೆದಿದೆ, ಜನತೆಗೆ ತಲುಪಿಸ್ತಕ್ಕಂಥದ್ದು ಇರ್ಬೋದು. ಅದರ ಜೊತೆಯಲ್ಲಿ 2008ರಿಂದ 2013 ಬಿಜೆಪಿಯ ಪಕ್ಷದ ಆಡಳಿತ ರಾಜ್ಯದಲ್ಲಿ, ಮಹಾನಗರ ಪಾಲಿಕೆ ಆಡಳಿತವು ಬಿಜೆಪಿಯ ಕೈನಲ್ಲೇ ಇತ್ತು. ಆಗಿನ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿಯ ಹೆಸರಿನಲ್ಲಿ ಕೆಲಸಗಳನ್ನೇ ಮಾಡದೆ ಹಣ ಲೂಟಿ ಮಾಡಿದ್ದಾರೆ. ಒಂದು ಬಾರಿ ನಾವು ಪಕ್ಷದ ವತಿಯಿಂದ ಅಕ್ರಮ ಸುಮಾರು 14,000 ಕೋಟಿ ರೂಪಾಯಿಗಳ ಒಂದು ಅಕ್ರಮವನ್ನು ಬಯಲಿಗೆಳೆಯಲಿಕ್ಕೆ ಹೋದಾಗ ಬಿಜೆಪಿ ಅವತ್ತಿನ ಆಡಳಿತದಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿದ್ದಂಥ ಕಡತದ ಕೊಠಡಿಗೆ ಬೆಂಕಿ ಇಟ್ಟಂಥದ್ದನ್ನು ಹಲವಾರು ಜನ ಮರೆತು ಬಿಟ್ಟಿದ್ದಾರೆ. ಆ ಬೆಂಕಿ ಇಟ್ಟಂಥ ಮಹಾನುಭಾವಗಳು ಇವತ್ತು ಸರ್ಕಾರದಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಂತರ ಕಾಂಗ್ರೆಸ್ ಬಂದು 2013ರಲ್ಲಿ ಮಹಾನಗರ ಪಾಲಿಕೆ ಆಡಳಿತ ಮತ್ತೆ ಅವರ ಕೈಗೆ ಬಂತು. ಬಿಜೆಪಿಯ ಸಂಪೂರ್ಣ ಆಡಳಿತವನ್ನು ಬೆಂಗಳೂರು ನಗರದಲ್ಲಿ ಇವತ್ತೇ ನಾವು ಕಾಣ್ತಾ ಇದ್ದೇವೆ. ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಹೆಸರಿನಲ್ಲಿ ಇದೆಲ್ಲದರ ಮಾಹಿತಿಗಳು ಮತ್ತು ಜನತೆಗೆ ಮಳೆಗಾಲದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪ್ರತಿನಿತ್ಯ ಮಾತನಾಡ್ತಾರೆ. ಆದರೆ ಅದು ಯಾವುದಕ್ಕೂ ಶಾಶ್ವತವಾದ ಪರಿಹಾರ ಇಲ್ಲ. ನಾನು 2006 ಮುಖ್ಯಮಂತ್ರಿ ಆದಾಗ ಇದೇ ಪುಟ್ಟನಹಳ್ಳಿ ಭಾಗ, ಅವತ್ತಿನ 2004ರ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ನಗರವನ್ನು ಸಿಂಗಾಪುರವಾಗಿ ಪರಿವರ್ತನೆ ಮಾಡ್ತೀನಿ ಅಂತ ಹೇಳಿ ಹಲವಾರು ಪ್ರದೇಶದಲ್ಲಿ ನೀರು ನಿಲ್ತಾ ಇದ್ದಂಥ ಪರಿಸ್ಥಿತಿಯಲ್ಲಿ ಪ್ರಮುಖವಾಗಿ ಪುಟ್ಟನಹಳ್ಳಿ ಭಾಗ, ಜೆಪಿ ನಗರದ ಡಾಲರ್ಸ್ ಟೌನ್, ಅದು ಯಾವ ರೀತಿ ನೀರು ನಿಲ್ತಾ ಇತ್ತು, ನಾನು ತೆಗೆದುಕೊಂಡಂತ ನಿರ್ಧಾರ ಇವತ್ತು
ಒಂದು ಮುಚ್ಚಿಕೆ ಒತ್ತಡ ಹೋಯ್ತು. ರಾಜಕಾರಣಗಳನ್ನು ಮುಚ್ಚಿರ್ತಕ್ಕಂಥದ್ದು, ಒತ್ತುವರಿ ಮಾಡಿರ್ತಕ್ಕಂಥದ್ದು, ಕೆರೆಗಳ ಒತ್ತುವರಿಯಿಂದ ಇವತ್ತು ಯಾವುದೇ ಕೆರೆಗಳಲ್ಲಿ PDA ಇರಲಿ, ಕಾರ್ಪೊರೇಷನ್ ಇರಲಿ, ಕೆಲವು ಸಂಸ್ಥೆಗಳು ಅದನ್ನ ಪುನಶ್ಚೇತನಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಅದನ್ನ ಸಾರ್ವಜನಿಕ ತಾರೀಕಿನಂದು 1 ಲಕ್ಷಕ್ಕೂ ಹೆಚ್ಚಿನ ಅಭಿಮಾನಿಗಳು ಮತ್ತು ಈ ಕಾರ್ಯಕ್ರಮದ ಮುಖಾಂತರ ಪಕ್ಷಕ್ಕೆ ಹಲವಾರು ಭಾಗದ ನಾಗರಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳತಕ್ಕಂಥ ಕಾರ್ಯಕ್ರಮ ಏನಿದೆ. 1 ಲಕ್ಷಕ್ಕೂ ಹೆಚ್ಚಿನ ಒಂದು ಅಭಿಮಾನಿಗಳ ಸಭೆಯನ್ನ ಬೆಂಗಳೂರು ನಾಗರಿಕರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದೆ ಇರ್ತಕ್ಕಂಥ ರೀತಿಯಲ್ಲಿ ಅವರ ಒಂದು ಪ್ರತಿನಿತ್ಯದ ಬದುಕಿಗೆ ಯಾವ ಜಾಗದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇನ್ನೂ ನಿಗದಿ ಮಾಡಿಲ್ಲ. ಕಾರಣ, ಮೊದಲು ನಾವು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಏನಿತ್ತು, ಅಲ್ಲಿ ಕೆಲವು ಬೇರೆ ಬೇರೆ ರೀತಿಯ ಮೈದಾನದಲ್ಲಿ ಅವತ್ತಿನ ಕಾರ್ಯಕ್ರಮ ಯಶಸ್ಸಾಗ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಭಾಗದಲ್ಲಿ ಮಾಡಬೇಕು ಅಂತಕ್ಕಂಥ ನಾನು 3-4 ದಿವಸದಲ್ಲಿ ನಿಗದಿ ಮಾಡ್ತಾ ಇದ್ದೇನೆ. ನಿಮ್ಮ ಗಮನಕ್ಕೆ ತರ್ತೀನಿ. ಇದು ಇಷ್ಟು ಒಂದು ಭಾಗ. ಇವತ್ತಿನ ನಮ್ಮ ಕಾರ್ಯಕ್ರಮ ಏನಿದೆ, ಇದು ಬೆಂಗಳೂರು ನಗರದ ಒಂದು ಭಾಗ. 100 ಸೇರ್ಪಡೆ ಆಗ್ತಾ ಇದ್ದಾರೆ. ನಂತರ ಆಗ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತು ಅವರಿಗೆ ಪಕ್ಷದಲ್ಲಿ ತುಂಬ ಹೃದಯದ ಸ್ವಾಗತವನ್ನ ನಾವು ನೀಡಿತಾ ಇದ್ದೇವೆ. ಅವರೇನು ಮಾಹಿತಿಗಳನ್ನು ನೀಡಿದ್ದಾರೆ, ಒಂದು ಕಡೆ ಅವರು ಹೇಳುತ್ತಾರೆ, ಒಂದು ಪರ್ಟಿಕ್ಯುಲರ್ಗೆ ಒಬ್ಬ ವ್ಯಕ್ತಿಗೆ ನಾವು ಮುಖ್ಯಮಂತ್ರಿಯ ಘೋಷಣೆ ಮಾಡಿದ್ರೆ 130 ಸ್ಥಾನದವರೆಗೂ ಹೋಗ್ತೇವೆ, ಇಲ್ಲೇ ಇದ್ರೆ 120 ಇವತ್ತಿನ ಆಸುಪಾಸಿನಲ್ಲಿ ಇದ್ದೇವೆ ಅಂತ ಹೇಳಿ, ಮತ್ತೆ ಅದೇ ಆರ್ಟಿಕಲ್ನಲ್ಲಿ ಈಗಿನ ಪರಿಸ್ಥಿತಿನಲ್ಲಿ 100 ಸ್ಥಾನದ ಆಸುಪಾಸಿನಲ್ಲಿ ಇದ್ದೇವೆ ಅಂತ ಮತ್ತೆ ಅದರಲ್ಲೇ ಬರೆದಿದ್ದಾರೆ. ಯಾರು ಬರೆದಿರ್ತಕ್ಕಂಥದ್ದೇನಿದೆ, ಅವರ ಆಂತರಿಕ ಸಮೀಕ್ಷೆ ಕಾಂಗ್ರೆಸ್ ನಾಯಕರಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲೇ 3 ರೀತಿಯ ಪ್ರತಿಕ್ರಿಯೆಗಳು ಅವರಿಗೆ ಬಂದಿರತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಕಾಯ್ತಾ ಕೂತಿದ್ದಾರೆ ಅನ್ನೋದು ಗೊತ್ತು ನನಗೆ, ಕಾಂಗ್ರೆಸ್ನ ನಾಯಕರು. ಅದರಿಂದ ಅವರ ಶಕ್ತಿ ಇವತ್ತು ಡಿಪೆಂಡ್ ಆಗಿರೋದು 120-130 ಹೋಗ್ಲಿಕ್ಕೆ ಯಡಿಯೂರಪ್ಪನವ್ರ ಮೇಲೆ ಡಿಪೆಂಡ್ ಇದೆ. 2013 ಅನುಭವದ ಕನಸು ಕಾಣ್ತಾ ಇದ್ದಾರೆ. 13ರಲ್ಲಿ ಯಡಿಯೂರಪ್ಪನವ್ರು ಬೇರೆ ಪಕ್ಷ ಮಾಡಿ ಅವತ್ತು 120 ಸ್ಥಾನ ಗೆದ್ದಿದ್ರು. ಆಗಲಿ ACB ಸಂಸ್ಥೆಯಿಂದ ಆಗಲಿ ನಡೆದಂತ ದಾಳಿಗಳಿದೆಯಲ್ಲ, ದಯವಿಟ್ಟು ನೀವು RTI ಹಾಕಿ ಅದು ಏನೇನಾಗಿದ್ದಾವೆ ಆ ದಾಳಿಗಳು. ಬಹುಶಃ ಸಾವಿರಾರು ದಾಳಿಗಳಾಗಿವೆ. ಎಷ್ಟು ಜನದ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆ ಏನಿದೆ, ACB ಇರ್ತಕ್ಕಂಥವ್ರು ಯಾರು? ನನಗೆ ಆಶ್ಚರ್ಯ ಆದಂಥದ್ದು, ಒಂದು ರಾಜ್ಯದ ಗೌರವಾನ್ವಿತ ನ್ಯಾಯಾಲಯದಲ್ಲಿ ನಿಮ್ಮ ACBಯ ಮುಖ್ಯಸ್ಥರೇ ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥವ್ರು ಅಂತಕ್ಕಂಥ ಪ್ರತಿಭಟನೆ ಮಾಡಿದ್ದಾರೆ. ಇದಕ್ಕಿಂತಲೂ ನಾಚಿಕೆ ಪಡ್ತಕ್ಕಂಥ ಪ್ರಕರಣ ಮತ್ತೊಂದಿಲ್ಲ. ಒಬ್ಬ ಕೋರ್ಟ್ನಲ್ಲಿ ACBಯ ಮುಖ್ಯಸ್ಥರು ಅಂತಾರೆ, ಅದರ ಇನ್ಸ್ಟಿಟ್ಯೂಷನ್ ಹೆಡ್ ಯಾರಿದ್ದಾರೆ ಅವರೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಇವತ್ತು ACB ಇರ್ತಕ್ಕಂಥದ್ದು ಬ್ಲ್ಯಾಕ್ ಮೇಲ್ಗೇನೆ. ಅದನ್ನು ಇಷ್ಟೆಲ್ಲ ನೀವು ತೋರಿಸ್ತೀರಲ್ಲ, ರಾಶಿಗಟ್ಟಲೆ ಹಣ ತೋರಿಸಿದ್ರಿ, ರಾಶಿಗಟ್ಟಲೆ. ಇದು ಈ ರಾಜ್ಯದ ವ್ಯವಸ್ಥೆ. ಅದರಿಂದ ಹೈಕೋರ್ಟ್ನಲ್ಲಿ ನಿನ್ನೆ ದಿನ ACB ಬಗ್ಗೆ ರಿಯಾಕ್ಷನ್ ಇದೆ. ಅದೇನು ನಾವೇನು ಆಶ್ಚರ್ಯ ಪಡಬೇಕಾಗಿಲ್ಲ. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಬ್ಬ IAS ಅಧಿಕಾರಿಯ ಮನೆಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ 5 ಕೋಟಿ ರೂಪಾಯಿಗಳು ಸೀಸ್ ಆಯಿತು. ಮಾಧ್ಯಮದಲ್ಲಿ ತೋರಿಸಿದ್ರು, ಒಬ್ಬ IAS ಸೀನಿಯರ್ ಅಧಿಕಾರಿ ಮನೆಯಲ್ಲಿ 5 ಕೋಟಿ ಸೀಸ್ ಮಾಡಿದ್ರು. ಅಧಿಕಾರಿ ಇವತ್ತೆಲ್ಲವರೀಗ ಮನೆ ಕಳಿಸಿದ್ದೀರಾ? ಉನ್ನತ ಸ್ಥಾನ ಕೊಟ್ಟಿದ್ರು. ಅಲ್ಲೆಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗಲೇ ಮೈಸೂರಿನಲ್ಲಿ ಬಸ್ನಲ್ಲಿ ಯಾರೋ ಚಿನ್ನದ ವ್ಯಾಪಾರಿ ಕೇರಳದಲ್ಲಿ ದುಡ್ಡು ತಗೊಂಡು ಹೋಗಿದ್ದ 3 ಕೋಟಿನೋ 4 ಕೋಟಿನೋ ಬಸ್ಸಲ್ಲಿ ಪೊಲೀಸ್ತಾರೆ ತೋರಿಸಿದ್ರು. ಏನಾದ್ರು ಆಕ್ಷನ್ ಆಯ್ತು? ವಿಧಾನಸಭೆಯಲ್ಲಿ ನಾನೇ ಚರ್ಚೆ ಮಾಡಿದ್ದೆ.
ಇದು ಈ ರಾಜ್ಯದ ಪರಿಸ್ಥಿತಿ. बैकग्राउंड बैनर होना बड़ी फोर्स है, तो इस मरतबा बहुत चैलेंजिंग है कांग्रेस के लिए भी, जेडीएस के लिए भी। तो कैसे आप इक़्तिदार में लाएंगे, कैसे आप पावर हासिल करेंगे? देखो, कर्नाटका में 1,30,00,000 मुसलमान पॉपुलेशन है। ये पॉपुलेशन में 80% वोट बैंक कांग्रेस को जा रहा है, लेकिन हमें लास्ट 6 महीने से देखो ही कांग्रेस मुसलमान के वास्ते क्या करेगा। ये सब दिल में रखो, मैं कदम लेके हूँ जेडीएस में ज्वाइन करना, मुसलमान की ताकत को जेडीएस की तरफ लेना, जेडीएस की वोट बैंक बढ़ाना, जेडीएस की एमएलए बढ़ाना, सरकार जेडीएस की करना। लास्ट टाइम ये 6 महीने से मुसलमानों के ऊपर क्या जुल्म चलिया, इसे कौन खड़ को आवाज़ दिया, ये हमारे हम का अच्छा मौसम है। कोई भी हिम्मत से नहीं है, अल्लाह ताला मैं चलो आगे जाएंगे ना, निकल दूँ, दुआ करो। आपने जेडीएस को क्यों चूज किया, कांग्रेस को क्यों नहीं चूज किया? ऐसा ये 6 महीने से देखो है ना क्या हालचाल हुआ कर्नाटक में। मिशन सक्सेसफुल कर सकती है तो मैं बोले था, उसके बराबर कुमार नारी सेम टू वाइस मुसलमान की फेवर जो है जो यूपी का मॉडल है यहाँ पर लाने की उन्होंने कोशिश की है, तो आप कैसे इसको हराएंगे? यूपी का मॉडल, दूसरा मॉडल, तीसरा मॉडल सभी कांग्रेस की दम नहीं है, उसकी वजह से हो रहा है। मुसलमान कांग्रेस के पीछे खड़े हैं। मुसलमान एक देवेगौड़ा साहब ये पैसा तुम्हारा ना इससे ये भाग्य आप भाग्य ये भाग्य अगर हो मतलब जॉब की, इकोनॉमिकल पावर की, पॉलिटिकल पावर की, एजुकेशन की, हम क्या भी नहीं मिला। हम सिर्फ मिले सो कांग्रेस में भाग्य, रेशन भाग्य, शादी भाग्य मिले, भाग्य की तरफ से किसी को क्या भी नहीं हुआ। मेरी सोच ನೋಡಿ, ನಮ್ಮಂಥ ವ್ಯಕ್ತಿಗಳು ಒಂದು ಜನರಿಗೆ ಉದ್ಯೋಗ ಕೊಟ್ಟು ಒಳ್ಳೆ ಬಿಸ್ನೆಸ್ ಮಾಡಿ ಜನರಿಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಅವೆಲ್ಲ ಕಟ್ಟಿ ಈ ಥರ ಒಂದು ವಾತಾವರಣದಲ್ಲಿ ಬೆಳೆದಿರೋ ನಾವುಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ನೋಡಿ ನಮಗೆಲ್ಲ ಒಂಥರ ಬೇಸರ ಆಗಿ ನಾವು ಕೂಡ ರಾಜಕೀಯಕ್ಕೆ ಬಂದು ಇದನ್ನು ಸ್ವಲ್ಪ ಸುಧಾರಣೆ ಮಾಡಬೇಕು ಅಂತ ಮನಸ್ಸಿಟ್ಕೊಂಡು ಇವತ್ತು ನಾನು ನಮ್ಮ ದೇವೇಗೌಡರ ಮಾರ್ಗದರ್ಶನದಲ್ಲಿ ಸೇರಿ ಈ ಕೆಲಸ ಮುಂದಕ್ಕೆ ತಗೊಂಡು ಹೋಗೋಣ ಅಂತ. ಸರ್, ಹಾಗೆ ಇವತ್ತು ತಾವು ಒಂದು ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಇರಬೇಕು ಅಂತ ಅಥವಾ ಒಬ್ಬ ಟಿಕೆಟ್ ಆಕಾಂಕ್ಷಿಯಾಗಿರಬೇಕು ಅಂತ ಒಂದು ಅಪಕ್ಷ ಸೇರ್ಪಡೆ ಆಗಿದ್ದಾರೆ ಸರ್ ತಾವು? ನೋಡಿ, ನಮ್ಮ ಇಷ್ಟು ದೊಡ್ಡ ಬಿಸ್ನೆಸ್ ಜವಾಬ್ದಾರಿ ಇಟ್ಕೊಂಡು ಕೂಡ ನಾವು ರಾಜಕೀಯಕ್ಕೆ ಬರೋ ಉದ್ದೇಶನೇ ಏನು ಅಂದರೆ ವಿಧಾನಸೌಧಕ್ಕೆ ಹೋಗಿ ಯಾವುದನ್ನ ನಮ್ಮ ಜನರಿಗೆ ನಮ್ಮ ಗುರಿಯಾದ ನನಗೆ ಅದ ಕೆಲವು ಗುರಿಗಳಿದೆ. ನಾವು ಬಡ ಕುಟುಂಬದಿಂದ ಬಂದಿದ್ದು. ಈ ಅಟಿಕಾ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು 20-25 ವರ್ಷ ಮುಂಚೆ ನಾನು 1,300 ರೂಪಾಯಿ ಬಾಡಿಗೆಯಲ್ಲಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೆ. ಇವತ್ತು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಇಂಥ ಒಂದು ತಲೆಯಲ್ಲಿ ನಮಗೂ ಯೋಚನೆಗಳಿದೆ. ನಮ್ಮ ಹತ್ರ ಕೂಡ ಅಧಿಕಾರ ಬಂದರೆ ಈ ಜನರಿಗೆ ಒಳ್ಳೇದಾಗುತ್ತೆ, ಒಳ್ಳೇದು ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಅಂದ್ರೆ ಈಗ ಮುಂದಿನ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ತಾವೇನಾದರೂ ಟಿಕೆಟ್ ಆಕಾಂಕ್ಷಿ? ಖಂಡಿತ ತುಮಕೂರು ನಗರದಿಂದ ನಾನು ಆಕಾಂಕ್ಷಿ ಆಗಬೇಕು ಅಂತ ಮಾತು ತೀರ್ಮಾನ ಮಾಡಿ. ಹಾಗೆ ರಾಜಕೀಯದಲ್ಲಿ ತಾವೊಂದು ಶಕ್ತಿಯಾಗಿ ಬೆಳೆದ್ರೆ ಇನ್ನು ಮುಂದಿನ ಜನಸೇವೆ ಮಾಡ್ತಕ್ಕಂಥ ರೀತಿ ನೀತಿ ಹೇಗಿರುತ್ತೆ ಸರ್? ಜನ ಆಶೀರ್ವಾದ ಕೊಡ್ಲಿ, ಅದಕ್ಕಂತ ನಾವು ಮುಂದಕ್ಕೆ ಹೋಗೋಣ. ತಾವು ಹಿಂದೆ ಒಂದು ಪಕ್ಷ ಕೂಡ ಕಟ್ಟಿಸಿದ್ರಿ, ಲೋಕಶಕ್ತಿ ಲೋಕ ಜನಶಕ್ತಿ ಪಾರ್ಟಿಯಲ್ಲಿ ಒಂದು 15 ವರ್ಷ ಮುಂಚೆ
ರಾಮ್ ವಿಲಾಸ್ ಪಾಸ್ವಾನ್ ಅವ್ರ ನೇತೃತ್ವದಲ್ಲಿ ಆ ಪಕ್ಷದಲ್ಲಿ ನಾನು ರಾಷ್ಟ್ರೀಯ ಸಚಿವನಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ಅನುಭವ ಸರ್, ಈಗ ಈ 3 ಪಕ್ಷಗಳಲ್ಲಿ ನಿಮಗೆ ಕುಮಾರಣ್ಣವ್ರು ಬರ್ತಾರೆ ಅಂತ ಹೇಗೆ ಅನಿಸ್ತಾ ಇದೆ ಅಂತ? ಯಾಕಂದರೆ ಕಾಂಗ್ರೆಸ್ ಬಿಜೆಪಿ ಪಾಯಪೋಟಿಲಿದ್ದಾರೆ, ಹೇಗೆ ಅನಿಸುತ್ತೆ ಸರ್? ನೋಡಿ, ಈ ದೇವೇಗೌಡರಿಗೆ ಆ ಕುಟುಂಬಕ್ಕೊಂದು ಪಾರಂಪರ್ಯ ಇದೆ. ಅವ್ರಿಗೆ ಆದಂಥ ಒಂದು ಯೋಜನೆಗಳಿದೆ. ಆ ಯೋಜನೆಗಳು ನನಗೆ ಬಿಜೆಪಿಯಲ್ಲೂ ಕಾಂಗ್ರೆಸ್ಸಲ್ಲೂ ಕಂಡು ಬಂದಿಲ್ಲ. ನಮ್ಮ ರಾಜ್ಯಕ್ಕೆ ಸೀಮಿತವಾದ ಯೋಜನೆಗಳು. ನಮಗೆ ನಮ್ಮ ಮನೆ ಫಸ್ಟು. ಹಂಗಾಗಿ ಈ ದೇವೇಗೌಡರಿಗೆ ದೂರದೃಷ್ಟಿಯಿಂದ ಅವ್ರು ಮಾಡಿರೋ ಕೆಲಸಗಳು ಅದೆಲ್ಲ ನಾನು ಕೂಡ ನೋಡಿದ್ದೀನಿ, ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಹಂಗಾಗಿ ನನಗೆ JDS ಪಕ್ಷನೇ ಸೂಕ್ತ ಅಂತ ತೀರ್ಮಾನ. ನನಗೆ ತುಮಕೂರು ನಗರದಲ್ಲಿ 35 ವಾರ್ಡ್ಸ್ ಇದೆ. ನಗರ ಪ್ರದೇಶ ಮಾತ್ರ ಬರುತ್ತೆ, ನನಗೆ ಗ್ರಾಮಾಂತರ ಬರಲ್ಲ. ಸೊ ಇವತ್ತು ಬಾಬು ಅವರು JDS ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅನ್ನೋದು ಇದು ಬೇರೆ ರಾಷ್ಟ್ರೀಯ ಪಕ್ಷಗಳ ಕೆಂಗಣ್ಣಿಗೆ ಏನು ಗುರಿ ಆಗ್ಬೋದು ಅಂತ ಒಂದು ಜನಗಳಲ್ಲಿ ಭಾವನೆ ಇದೆ. ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ, ಮುಂಬರೋ ದಿನಗಳು ಗೊತ್ತಾಗುತ್ತೆ. ಅಂಬೇಡ್ಕರ್ ದಯದಿಂದ ಅಂಬೇಡ್ಕರ್ ಹೆಸರಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ. ದುಡ್ಡು ಮಾಡೋಕ್ಕಂತೂ ನಾನು ರಾಜ್ಯಕ್ಕೆ ಬರೋ ಅವಶ್ಯಕತೆ ಇಲ್ಲ ನನಗೆ. ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ ಜನ ಸೇವೆ ಮಾಡೋಕ್ಕೆ ಅಂತ. ಬಟ್ ನಮ್ಮ ಹತ್ರ ಸಾವಿರಾರು ಕೋಟಿಯ ಒಂದು ಕಂಪನಿ ಮಾಡಿ ತೋರಿಸಿದ್ದೀನಿ ನಾನು. ಈ ಕಂಪ್ನಿಗೆ ಸೌತ್ ಇಂಡಿಯಾದಲ್ಲಿ 217 ಬ್ರಾಂಚಸ್ ಮಾಡಿದ್ದೀನಿ. ಹಂಗಾಗಿ ವರ್ಷಕ್ಕೆ 1000 ಕೋಟಿ ರೂಪಾಯಿ ವೈಟ್ ಮನಿಯಲ್ಲಿ ಬಿಸ್ನೆಸ್ ನಡೀತಾ ಇರೋದು ಕಂಪ್ನಿ ಇದು. ಹಂಗಾಗಿ ದುಡ್ಡು ಚೆನ್ನಾಗಿದ್ದೀನಿ. ನಿಜವಾಗ್ಲೂ ಜನರು ಒಳ್ಳೇದಾಗಬೇಕು, ನಾವು ಬಂದರೆ ಅಂತ. ಬಟ್ ರಾಜಕೀಯಕ್ಕೆ ಬರ್ತಕ್ಕಂಥದ್ದೇ ಇವತ್ತು ಒಂದು ಹಣ ಮಾಡ್ಲಿಕ್ಕೆ ಅನ್ನೋದೇ ಒಂದು ಯೋಜನೆ ಇದೆ ಸರ್. ಅದಕ್ಕೆ ನಾನು ಹೇಳಿದ್ದು, ಅದೇ ನಾನು ಝೀರೋದಿಂದ ಬಂದೆ. ನಮ್ಮ ತಂದೆ ನನಗೆ ಕೊಟ್ಟಿದ್ದು 2400 ರೂಪಾಯಿ ಕೊಟ್ಟರು. ನನ್ನ ಬಂಡವಾಳನೇ ಅಷ್ಟೇ. ಬಟ್ ಇವತ್ತು ನಾನು ನಿಮ್ಮ ಕಣ್ಣು ಮುಂದೆ ಇಷ್ಟು ದೊಡ್ಡ ಒಂದು ಕಂಪ್ನಿ ನಿಲ್ಲಿಸಿದ್ದೀನಿ. ಹಾಗಾಗಿ ಇನ್ನೂ ಏನು ದುಡ್ಡು ಏನಕ್ಕೆ ಮಾಡಬೇಕು ನಾನು? ಹಾಗಾಗಿ ಇದೆ. ನಾನು ಸುಮ್ಮನೆ ಕೂತಿದ್ರೆ ಕೂಡ ನನ್ನ ಕೋಟ್ಯಾಂತರ. ಯಾಕಂದ್ರೆ ನಿಮಗೆ ಜನ ಇಲ್ಲ, ಆಲ್ರೆಡಿ ಬಾಬು ಅವರು ನಮ್ಮ MLA ಅಂತ ಹೇಳ್ಬಿಟ್ಟು ಜನ ಅಭಿಪ್ರಾಯಗಳು ಆ ಥರ ಇದೆ. ಹಾಗಾಗಿ ಯಾವ ಒಂದು ಕ್ಷೇತ್ರಕ್ಕಂತೂ ನಾನು MLA ಆಗಲೇಬೇಕಲ್ಲ. ಎಲ್ಲ ಕಡೆ ನಾನು ಮಾಡಿದ್ದೀನಿ. ಇಡೀ ಸೌತ್ ಇಂಡಿಯಾಗೆ ಮಾಡಿದ್ದೀನಿ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಹೆಚ್ಚು ಮಾಡಿದ್ದೀನಿ. ಬೇರೆ ತಮಿಳ್ನಾಡು ಇರ್ಬೋದು, ಆಂಧ್ರ, ತೆಲಂಗಾಣ ಇರ್ಬೋದು, ಎಲ್ಲ ಕಡೆ ಮಾಡಿದ್ದೀನಿ. ಬಟ್ ನಮ್ಮ ಊರು, ನಮ್ಮ ನಾಡು, ನಮ್ಮ ದೇಶ, ನಮ್ಮ ಊರಲ್ಲಿ ನಾನು ಒಂದು ಜನಸೇವಕನಾಗಿ ಇರಬೇಕು. ಥ್ಯಾಂಕ್ ಯು.